आज कलबुर्गी का महिला कांग्रेस की जानिब से रेणुका सिंघे मैडम की नेतृत्व में अलका नांबा के मैसेज के थ्रू हम लोग आज यहाँ पर पोस्ट ऑफिस में आकर नरेंद्र मोदी को पत्र लिखे हैं। ये पत्र ये है कि जो 2023 में वुमेन्स रिजर्वेशन बिल जो सभी की सहमति से पास हुआ था, वो बिल को जो हमारे जो राष्ट्रपति हैं उन्होंने भी सिग्नेचर किया था, उसको आज तक इम्प्लीमेंटेशन नहीं किए हैं। मोदी जी का यह कहना था कि जब सेंसेक्स होगा, सेंसेक्स होने के बाद डिलिमिटेशन होगा। आज वो क्या कर रहे हैं कि सेंसेक्स से पहले डिलिमिटेशन करके वो खुद से अपनी बाउंड्रीज करके अपने एरियाज को खुद से बढ़ाने की कोशिश कर रहे हैं। हम सिर्फ उसके खिलाफ हैं। This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. डिलिमिटेशन के खिलाफ हम वुमेन्स रिजर्वेशन के खिलाफ कांग्रेस पार्टी कभी भी नहीं रही है। हमेशा वुमेन्स रिजर्वेशन के साथ में खड़ी है, सपोर्ट में खड़ी है। और आज भी हम लोग पूरे इंडिया भर में अलका नांबा मैडम का जो मैसेज है कि महिलाएं जो कार्यकर्ता हैं, जो वुमेन्स हैं, जो पार्टीज में काम करते हैं, 10 लाख महिलाएं जो ये चाहती हैं कि वुमेन्स रिजर्वेशन बिल जो 523 की सीट है उसमें 180 सीट जो है वो आनी चाहिए। उसी के तहत आज हम लोग एक ड्राफ्ट भेजे हैं। ऐसे ही पूरी इंडिया भर में 10 लाख ड्राफ्ट मोदी जी के जाने वाले हैं। हमारा ये डिमांड है कि आप जो बिल पास करे हैं उसको इम्प्लीमेंटेशन करें, आज करें, अभी करें। मेरा नाम शहनाज अख्तर है, मैं इंटेक की डिस्ट्रिक्ट वुमेन्स प्रेसिडेंट हूँ। ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇದೇನು ಮಾನ್ಯ ಮೋದಿಜಿ ಅವರು 33% ಮಹಿಳಾ ಮಸೂದೆಯನ್ನ ಜಾರಿಗೆ ಮಾಡ್ತೀವಿ ಅನ್ನೋ ಒಂದು ಹೆಸರಲ್ಲಿ ಪದೇ ಪದೇ ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಅವರನ್ನು ವಂಚನೆ ಮಾಡ್ತಾ ಇದ್ದಾರೆ। 33% ರಿಸರ್ವೇಶನ್ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಅದರ ವಿರುದ್ಧ ಏನು 2023 ಸೆಪ್ಟೆಂಬರ್ 28ನೇ ತಾರೀಕು ಮಹಿಳಾ ಮೀಸಲಾತಿ ನಮ್ಮ ಸಂಸತ್ನಲ್ಲಿ ಜಾರಿಗೆ ಆಗಿತ್ತು। ಅದನ್ನ ಮಾನ್ಯ ಮೋದಿಜಿ ಅವರು ಈ ಕೂಡಲೇ ಜಾರಿಗೆ ಮಾಡಬೇಕು, ಈ ಕ್ಷಣನೇ ಜಾರಿಗೆ ಮಾಡಬೇಕು, ಇವತ್ತೇ ಅದನ್ನ ಇಂಪ್ಲಿಮೆಂಟ್ ಮಾಡಿ ಮೋದಿಜಿ ಅವರೇ ಅಂತ ಹೇಳಿ ನಾವು ಮಾನ್ಯ ಮೋದಿಜಿ ಅವರಿಗೆ ಪತ್ರ ಬರೆದಿದ್ದೀವಿ। ಯಾಕಂತಂದ್ರೆ ಎಷ್ಟು ಸಲ ಅಂತ ಮಾನ್ಯ ಮೋದಿಜಿ ಅವರು ಉದ್ಘಾಟನೆ ಮಾಡಿದ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡ್ತಾರ, ಬಿಡುಗಡೆ ಮಾಡಿದ ರೈಲನ್ನೇ ಮತ್ತೆ ಬಿಡುಗಡೆ ಮಾಡ್ತಾರ, ಇಂಪ್ಲಿಮೆಂಟ್ ಆಗಿರೋ ಬಿಲ್ಲನ್ನೇ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾರ। ಈಗೇನು 2023 ಸೆಪ್ಟೆಂಬರ್ 28ನೇ ತಾರೀಕ ಅಂಗೀಕಾರ ಆಗಿತ್ತು। ಆ ಮಸೂದೆಯನ್ನ ತಾವು ಬಹಳ ಪ್ರಾಮಾಣಿಕವಾಗಿ ಬಿಡುಗಡೆ ಮಾಡಿ ದೇಶದ ಮಹಿಳೆಯರಿಗೆ, ನಾಡಿನ ಮಹಿಳೆಯರಿಗೆ ನ್ಯಾಯ ಕೊಡಿಸ್ರಿ। ಇದೇನು ಮೊನ್ನೆ 2026ದಾಗ ಸುಳ್ಳು ಹೇಳಿ ಮತ್ತೆ ಅದೇ ಮಸೂದೆ ಜಾರಿಗೆ ಮಾಡಿ ಬಿದ್ದಾಯ್ತು ಅಂತ ಏನ್ ನಾಟಕ ಮಾಡಕತ್ತಿರಲ್ಲ ನೀವು ಕಾಂಗ್ರೆಸ್ ನವರ ತಲೆಗೆ ನೀವು ಇದರ ಹೊಣೆಗಾರಿಕೆ ಹೊರಿಸ್ಲತ್ತೀರಿ, ಅದು ಸರಿಯಲ್ಲ, ಆ ನಡೆ ಸರಿಯಲ್ಲ। ಇದು ಆಲ್ರೆಡಿ ಈ ಮಸೂದೆ ಆಗ ಹೋಗ್ಯದ, ಅದನ್ನ ನೀವು ಜಾರಿಗೆ ಮಾಡ್ರಿ ಅಂತ ಹೇಳಿ ನಾವು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ। ಯಾಕಂದ್ರೆ ಇಡೀ ನಾಡಿನ ಮಹಿಳೆಯರಿಗೆ, ದೇಶದ ಮಹಿಳೆಯರಿಗೆ ಗೊತ್ತಾಗ್ಯದ, ನೀವು ಇನ್ನೂ ಕೂಡ ಮಹಿಳೆಯರಿಗೆ ಮೋಸ ಮಾಡಕ್ ಸಾಧ್ಯ ಇಲ್ಲ। ಯಾಕಂದ್ರೆ ಕಾಂಗ್ರೆಸ್ ಯಾವತ್ತೂ ಕೂಡ ಮಹಿಳಾ ಮೀಸಲಾತಿ ವಿರೋಧಿ ಅಲ್ಲ। ಏನಾದ್ರೂ ಕಾಂಗ್ರೆಸ್ ದೇಶದ ಮಹಿಳೆಯರಿಗೆ ಪ್ರಾಮಾಣಿಕ ಒಂದು ಬದ್ಧತೆ, ರಕ್ಷಣೆ ಮತ್ತಂದ್ರೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ। ಅದಕ್ಕೆ ಇವತ್ತ ನಾವು ಆದರಣೀಯ ಮೋದಿಜಿ ಅವರಿಗೆ ನಾವೆಲ್ಲ ಮಹಿಳೆಯರು ಪತ್ರ ಬರೆದಿದ್ದೀವಿ। ಬಹಳ ಭಾವನಾತ್ಮಕವಾಗಿ ಅಲ್ಲಿ ನಾವು ಮಹಿಳೆಯರ ಬಗ್ಗೆ ನಾವೆಲ್ಲ ನಮ್ಮ ಕೋರಿಕೆನ ಹಾಕಿದ್ದೀವಿ। ದಯಮಾಡಿ ಆದಷ್ಟು ಬೇಗ 2023ರ ಬಿಲ್ಲನ್ನ ಈ ಕೂಡಲೇ ಜಾರಿಗೆ ಮಾಡ್ಲಿ, ಈ ಕ್ಷಣನೇ ಜಾರಿಗೆ ಮಾಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ। ಥ್ಯಾಂಕ್ ಯು, ಧನ್ಯವಾದಗಳು।